ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿಗೋಸ್ಕರ ಕಾದು ಕುಳಿತಿರುವ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕ್ ನ ಯುದ್ಧ ಆಪರೇಷನ್ ಸಿಂಧೂರ ಆಯ್ತಲ್ಲ, ಅದನ್ನ ನಾನೇ ತಡೆದಿದ್ದು, ನಾನೇ ಮಧ್ಯಸ್ಥಿಕೆ ವಹಿಸಿದ್ದು. ಇಲ್ದಿದ್ರೆ ಪಾಕಿಸ್ತಾನದ 3.5 ಕೋಟಿ ಜನ ಸಾಯ್ತಾ ಇದ್ರು. ಅಷ್ಟೇ ಅಲ್ಲ, ಪಾಕ್ ಪ್ರಧಾನಿನ ಉಳಿಸಿದ್ದೆ ನಾನು ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೌದು, ಭಾರತ ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸಂಘರ್ಷವನ್ನ ತಾನು ತಡೆದಿಲ್ಲ, ಆದರೆ ಬಹಳಷ್ಟು ಜನ ಸತ್ತೋಗ್ತಾ ಇದ್ರು. ಅಷ್ಟೇ ಅಲ್ಲ, ಪಾಕಿಸ್ತಾನದ ಪ್ರಧಾನಿ ಕೂಡ ಸತ್ತೋಗ್ತಾ ಇದ್ದ ಅನ್ನೋ ಮಾತನ್ನ ಇವತ್ತು ಹೇಳಿದ್ದಾರೆ. For my involvement, we're proudly restoring safety for Americans at home, and we are also restoring security for Americans abroad. Our country has never been stronger. My first 10 months, I ended 8 wars, including Cambodia. Isn't it funny? ಅವ್ರು ಹೇಳ್ದಂಗೆ ಆಗ್ತಾ ಇತ್ತಾ ಅಂತ ಅಲ್ಲ, ಐ ಡೋಂಟ್ ನೋ, ಬಟ್ ಡೆಫಿನೆಟ್ಲಿ ಪಾಕಿಸ್ತಾನ ಬಹಳಷ್ಟು ಸುಳ್ಳುಗಳನ್ನ ಹೇಳ್ತಾ ಇತ್ತು. ಹೌದು. ಆ ಸುಳ್ಳುಗಳೆಲ್ಲವೂ ಕೂಡ ಸುಳ್ಳು ಅಂತ ಡೊನಾಲ್ಡ್ ಟ್ರಂಪ್ ಮಾತಿಂದ ಇವತ್ತು ಗೊತ್ತಾಗಿದೆ. ಪಾಕಿಸ್ತಾನದ ಆತ ಯಾರು ಪ್ರಧಾನಿ ನನಗೆ ಫೋನ್ ಮಾಡಿ ದಯವಿಟ್ಟು ನಿಲ್ಲಿಸ್ಬಿಡಿ, ಇಲ್ಲಾಂದ್ರೆ ನಾವು ಸತ್ತೋಗ್ಬಿಡ್ತೀವಿ. ನೀವಾಗ ಭಾರತದ ಯುದ್ಧ ವಿಮಾನಗಳು ಅದ್ಯಾವ್ದದು ಇದು ಕಿರಾನ ಹಿಲ್ಸ್ ವರೆಗೂ ಬಂದ್ಬಿಟ್ಟಿದಾವೆ, ಇನ್ನ ನಾವೆಲ್ಲ ಸತ್ತೋಗ್ಬಿಡ್ತೀವಿ, ದಯವಿಟ್ಟು ಮಧ್ಯವಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸಿ ಅಂತ ಬೇಡ್ಕೊಂಡ್ರು. ಹೀಗಾಗಿ ಪಾಕಿಸ್ತಾನ ಪ್ರಧಾನಿನ ನಾನು ಉಳಿಸ್ತೆ ಅಂತ ಅವ್ರು ಹೇಳಿರೋದು. ಅಂದ್ರೆ ನಮ್ಮ ಭಾರತೀಯ ಸೇನೆ ಎಷ್ಟು ನುಗ್ಗಿತ್ತು, ಎಷ್ಟರವರೆಗೆ ಅವ್ರಿಗೆ ಇನ್ನೇನು ಮುಗಿಸೋ ಹಂತಕ್ಕೆ ಬಂದಿತ್ತು, ಏನೇನು ಅಚೀವ್ ಮಾಡಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಆಪರೇಷನ್ ಸಿಂಧೂರ್ ಹೆಂಗ್ ನಡೀತು ಅನ್ನೋದ್ರ ಬಗ್ಗೆ ನಾವ್ ಇವತ್ತು ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಸ್ವತಃ ಡೊನಾಲ್ಡ್ ಟ್ರಂಪೇ ಹೇಳಿದ್ದಾನೆ, ಇಲ್ದಿದ್ರೆ ನಾಶ ಆಗೋಗ್ತಾ ಇತ್ತು ಪಾಕಿಸ್ತಾನ ಅಂತ. ಆಮೇಲೆ ಆ ಪ್ರಧಾನಿ, ಅವನ ಹೆಸರು ಏನೋಪ್ಪ, ನಾನು ಶಬಾಜ್ ಶರೀಫಾ, ಅವನು ಅಲ್ಲಿ ಮಿಲಿಟರಿ ಚೀಫ್ದು ಶೂ ಪಾಲಿಶ್ ಮಾಡ್ತಿದ್ನಂತೆ. ಹಂಗೆ ಟ್ರಂಪ್ದು ಅವ್ರದ್ದು ಇವ್ರದ್ದು ಯಾವ ರೀತಿ ಪಾಲಿಶ್ ಮಾಡಿದ್ದಾನೆ ಅಂತ ಇವತ್ತು ಗೊತ್ತಾಗಿದೆ. ಆಮೇಲೆ ಇದಕ್ಕೆ ನಾವು ನಿಜಕ್ಕೂ ಕೂಡ ಪ್ರೌಡ್ ಫೀಲ್ ಆಗ್ಬೇಕು. ಯಾವ ರೀತಿ ಪಾಕಿಸ್ತಾನ ಬಿಲಬಿಲ ಅಂತ ಒದ್ದಾಡ್ತು, ಅಮೆರಿಕಾಗ್ ಹೋಗಿ ಕಾಲ್ ಮುಗಿದು ದಯವಿಟ್ಟು ಭಾರತಕ್ಕೆ ಹೇಳಿ ಯುದ್ಧ ನಿಲ್ಲಿಸಿ ಅಂತ ಗೋಗರಿತ್ತು ಅನ್ನೋದು ಗೊತ್ತಾಗತ್ತೆ ಇದ್ರಲ್ಲಿ. ಆದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ನಾನೇ ಯುದ್ಧ ನಿಲ್ಸಿದ್ದು, ನಾನು ಒಂಥರ ಏನು ದಕ್ಷಿಣ ಏಷ್ಯಾಕ್ಕೆ ನಾನು ಒಂದ್ ರೀತಿ ಮೆಸಯ ಇದ್ದ ಹಾಗೆ, ದಕ್ಷಿಣ ಏಷ್ಯಾವನ್ನ ನಾನು ಬಲಪಡಿಸಿದ್ದು, ನಾನು ವಾರ್ ಆಗದೆ ಇರೋ ತರ ತಡೆದಿದ್ದು, ನಾನು 10 ತಿಂಗಳಲ್ಲಿ 8 ಯುದ್ಧ ತಡೆದಿದ್ದೀನಿ ಅಂತ ಎಲ್ಲ ಅವ್ರು ಬಿಡಿ ಒಂಥರ ಬೊಗಳೆ ರಾಜ ಇದ್ದಂಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.